ಏನು ಬಿತ್ತೀಯಪ್ಪ? ನಿನ್ನ ಬಿಚ್ಚಕ್ಕೇನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರಿಗೆ ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ನಾನು ನಮ್ಮ ಸಹೋದರನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ಮಧ್ಯಾಹ್ನ ರಾಮನಗರದಲ್ಲಿ ಹೇಳ್ತೀನಿ. ಯಾವ ರಾಮನಗರದಲ್ಲಿ ನನ್ನ ರಾಜಕೀಯ ಪ್ರಾರಂಭ ಮಾಡಿದೆ, ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥವರು ಈ ಬಿಡದಿ ಒಳಗೊಂಡಂತೆ ಈ ಕನಕಪುರ ಜನತೆ ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದೀರಿ. ನಿಮ್ಮ ಕೊಟ್ಟಂತ ರಾಜಕೀಯದ ಒಂದು ಶಕ್ತಿಯನ್ನು ಬಳಕೆ ಮಾಡಿ ನಾನು ಯಾರಿಗಾದ್ರೂ ಒಂದು ತೊಂದರೆ ಕೊಟ್ಟು ಇಲ್ಲ ಕಲ್ಲೊಡೆಯೋ ಕೆಲಸ ಮಾಡಿ ಬನ್ನಿಯಲ್ಲಿ ಮತ್ತಿಕೆರೆ ಚನ್ನಪಟ್ಟಣದ ಹತ್ರ ದಿನ ರಾತ್ರಿ ಎಷ್ಟು ಲೋಡ್ ಬಂದು ಆ ಮತ್ತಿಕೆರೆನಲ್ಲಿ ವಿದೇಶ ಕಳಿಸಕ್ಕೆ ಇವತ್ತು ಸಹ ಯಾವ ರೀತಿ ನಿಂತಿದ್ದೀರಿ ನಿಮ್ಮ ರಾಮನಗರದ MLA ಮತ್ತು ನೀವಿಬ್ರು ಸೇರಿ ಏನ್ ನಡೀತಾ ಇದೆ ಕೋಡಿಹಳ್ಳಿಯಿಂದ ಇವತ್ತು ಕದ್ದು ಮಾಲನ್ನ ಕೇಳೋರು ದಿಕ್ಕಿಲ್ಲ. ಈ ರೀತಿಯ ನಡೀತಾ ಇದೆ. ನಿಮ್ಮ ಕೆಲಸ ನಾನು ಮಾಡಿದ್ದೇನೆ. ಗೌರವಿತವಾಗಿ ಒಬ್ಬ ರೈತನ ಮಗನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಿಡದಿ ತೋಟದಲ್ಲಿ ಇವತ್ತು ತೆಂಗಿನ ಮರ ಬೆಳೆದಿದ್ದೇನೆ, ಇವತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇನೆ, ಪರಂಗಿ ಗಿಡ ಹಾಕಿದ್ದೇನೆ. ಇದು ನಾನು ಬೆಳ್ಕೊಂಡ್ ಬಂದಿರತಕ್ಕಂಥ ದಾರಿ. ಯಾವುದೇ ರೀತಿಯಲ್ಲಿ ಇನ್ನೋರು ಕಂಡವರ ಜಮೀನು ಹೊಡಿಲಿಕ್ಕೆ ಹೋಗಿಲ್ಲ. ಮಾಗಡಿ ತಾವರೆಕೆರೆನಲ್ಲಿ ಇವತ್ತು ಯಾವ DLF ನ ಹೆಸರಿನಲ್ಲಿ ಯಾವುದೋ ಒಂದು ಕಂಪನಿ ಮೇಲೆ ಮಾಡ್ಕೊಂಡು ಏನೇನು ನಡೆಸ್ತಾ ಇದ್ರೆ ಆಂಧ್ರ ಪ್ರದೇಶದವ್ರ ಜೊತೆ ಸೇರಿ ಬಿಚ್ಚಬೇಕು ಹೋದ್ರೆ ಪುಟಗಟ್ಲೆ ಇದ್ದಾವೆ. ಒಂದು CBI ಆಗಲ್ಲ, ಒಂದು ಇಡಿನಿಂದ ಆಗಲ್ಲ ತನಿಖೆ ಮಾಡಲಿಕ್ಕೆ. ಒಂದು 10 CBI ಸಂಸ್ಥೆಗಳು ಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಇವತ್ತು ಜನಗಳ ಮುಂದೆ ಇಡ್ಲಿಕ್ಕೆ. ಅದನ್ನ ನಾನು ಯಾತಿಗೆ ಪದ ಹೇಳ್ತಾ ಇದ್ದೇನೆ. ನನ್ನ ರಾಮನಗರದ ಜನತೆ ನನ್ನನ್ನು ಏನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದೀರಿ. ಇವತ್ತು ನಮ್ಮ ಜನತೆಗೆ ಯಾವುದೇ ರೀತಿಯ ದ್ರೋಹವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಾನು ಆ ರೀತಿ ದ್ರೋಹದ ಕೆಲಸವನ್ನ ಮಾಡಿದ್ರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನನಗೆ ಇಂಥ ಒಂದು ಜವಾಬ್ದಾರಿಯನ್ನ ಯಾವ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ. ನಾವು ಯಾವ ರೀತಿ ಬಂದಿದ್ದೇವೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ನನಗೆ ಇವತ್ತು ಈ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು